ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಗೂ ಕೂಡ ಕಾಲಿಡುತ್ತಾ ನಮ್ಮ ಮೆಟ್ರೋದಲ್ಲಿ ಬರುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನೇ ಈ ಹಿಂದೆ ತುಮಕೂರಿಗೂ ಕೂಡ ಮೆಟ್ರೋ ಆಗುತ್ತೆ ಅಂತ ಹೇಳಿ ಒಂದು ಘೋಷಣೆ ಆಗಿತ್ತು. ಅದರಿಂದ ತುಮಕೂರಿನ ಜನತೆ ಖುಷಿಯಾಗಿದ್ದರು. ಈಗ ಬೆಂಗಳೂರಿನ ಗ್ರಾಮಾಂತರ ತಾಲೂಕು ಹೊಸಕೋಟೆ ಏನಿದೆ, ಆ ಹೊಸಕೋಟೆಗೂ ಕೂಡ ಮೆಟ್ರೋ ಟ್ರೈನ್ ಹೋಗುತ್ತಾ ಅನ್ನುವಂಥ ಲೆಕ್ಕಾಚಾರ. ಹೊಸಕೋಟೆಗೆ ಮೆಟ್ರೋ ಬಿಡಲು ಸರ್ಕಾರ ಒಂದು ಮಾಸ್ಟರ್ ಪ್ಲಾನನ್ನು ಮಾಡಿಕೊಂಡಿದೆ. ಹಾಗಾದರೆ ನಿಜವಾಗಿಯೂ ಕೂಡ ಹೊಸಕೋಟೆಗೆ ಮೆಟ್ರೋ ಟ್ರೈನ್ ಹೋಗುತ್ತಾ? ಸರ್ಕಾರದ ಪ್ಲಾನ್ ಏನು? ಹಾಗಾದರೆ ಯಾವ ಮಾಸ್ಟರ್ ಪ್ಲಾನನ್ನು ಮಾಡಿಕೊಂಡಿದೆ? ಸದ್ಯ ಟಿನ್ ಫ್ಯಾಕ್ಟ್ರಿವರೆಗೆ ಶುರುವಾಗಿರುವಂತಹ ನಮ್ಮ ಮೆಟ್ರೋ ರೈಲು ಓಡಾಟ ಮುಂದೆ ಹೊಸಕೋಟೆ ಕೂಡ ಹೋಗಬಹುದು. ಇದೀಗ ಮೆಟ್ರೋ ರೈಲು ವಿಸ್ತರಣೆಗೆ ಬೆಂಗಳೂರು ಮೆಟ್ರೋ ನಿಗಮ ಮುಂದಾಗಿದೆ. ಟಿನ್ ಫ್ಯಾಕ್ಟ್ರಿ ಟು ಹೊಸಕೋಟೆವರೆಗೆ ಡಬಲ್ ಡೆಕ್ಕರ್ ಮೆಟ್ರೋ ಯೋಚನೆ ಮಾಡಿಕೊಂಡಿದೆ. ಟಿನ್ ಫ್ಯಾಕ್ಟರಿ ಟು ಹೊಸಕೋಟೆಯವರೆಗೆ 16 ಕಿಲೋಮೀಟರ್ ಅಂತರ ಇದೆ. ಈ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡೋಕೆ ಮೆಟ್ರೋ ಈ ಸೂತ್ರವನ್ನು ಅನುಸರಿಸ್ತಾ ಇದೆ. ನೂತನ ಮಾರ್ಗದಲ್ಲಿ ರೋಡ್ ಕಮ್ ಮೆಟ್ರೋ ಹಳಿಯನ್ನು ನಿರ್ಮಿಸೋಕೆ ಪ್ಲಾನ್ ಮಾಡ್ತಾ ಇದೆ. ಹೊಸಕೋಟೆಗೆ ಮೆಟ್ರೋ ಯೋಜನೆ ನಿರೀಕ್ಷೆ ರೆಡಿ ಮಾಡುತ್ತೆ. BMRCಯಲ್ಲಿ ಈಗ ಮೆಟ್ರೋ ಯೋಜನೆಯಿಂದ ಗ್ರಾಮೀಣ ಜನತೆಗೆ ತುಂಬಾನೇ ಅನುಕೂಲ ಆಗುತ್ತೆ. ಪ್ರತಿನಿತ್ಯ ಓಡಾಡೋಕೆ ರಾಜಧಾನಿಗೆ ಮಾತ್ರ ಸೀಮಿತವಾಗಿದ್ದಂತಹ ನಮ್ಮ ಮೆಟ್ರೋ ಈಗ ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇದೆ. ನಿಜವಾಗಿಯೂ ಕೂಡ ಇದು ನಿಜ ಆದರೆ ಆ ಭಾಗದ ಜನರಿಗೆ ಪ್ರತಿನಿತ್ಯವೂ ಕೂಡ ಓಡಾಡೋಕೆ ತುಂಬ ಅನುಕೂಲ ಆಗುತ್ತೆ. ಯಾವ ಟ್ರಾಫಿಕ್ ಸಮಸ್ಯೆನೂ ಇರೋದಿಲ್ಲ. ಅವರ ವೆಹಿಕಲನ್ನು ತೆಗೆದುಕೊಂಡು ಬರಬೇಕು ಅನ್ನೋದಿಲ್ಲ. ಮತ್ತು ಆ ಭಾಗದಲ್ಲಿ ಮೆಟ್ರೋ ಆಗೋದ್ರಿಂದ ಅಲ್ಲಿಂದ ಬೆಂಗಳೂರಿಗೆ ಬರುವಂತಹ ವಾಹನಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಆದ್ದರಿಂದ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ. ಮತ್ತು ದಿನನಿತ್ಯ ಓಡಾಡೋರಿಗೆ ಟೈಮ್ ಸೇವ್ ಆಗುತ್ತೆ. ಅವರ ಟೈಮ್ ಪ್ರಕಾರ ಅವರು ಆಫೀಸ್ಗೆ ಹೋಗೋದು ಬರೋದು, ಅವ್ರ ಕೆಲಸವನ್ನು ಮುಗಿಸ್ಕೊಳ್ಳೋದು ಮಾಡ್ತಾರೆ. ತುಮಕೂರಿಗೆ ಮೆಟ್ರೋ ಆಗುತ್ತೆ ಅಂತ ಹೇಳಿದರು. ಅದು ಕೂಡ ಒಂದು ರೀತಿಯಲ್ಲಿ ಘೋಷಣೆ ಆಯಿತು. ಸರ್ಕಾರ ನಿರ್ಧಾರ ಮಾಡುತ್ತೆ. ಯಾಕಂದರೆ ತುಂಬ ಅಗತ್ಯ ಇದೆ ತುಮಕೂರಿಗೆ ಮೆಟ್ರೋ. ಅದೇ ರೀತಿಯಾಗಿ ಹೊಸಕೋಟೆಗೂ ಕೂಡ ಮೆಟ್ರೋ ಮಾಡೋಕ್ಕೆ, ಮೆಟ್ರೋ ಹಳಿಯನ್ನು ಹಾಕೋಕೆ ಅದು ಡಬಲ್ ಡೆಕ್ಕರ್ದು ಸರ್ಕಾರ ಯೋಚನೆ ಮಾಡ್ತಾ ಇದೆ. 16 ಕಿಲೋಮೀಟರ್ ದೂರ ಇದೆ. ಟಿನ್ ಫ್ಯಾಕ್ಟ್ರಿ ತನಕ ಇದೆ ಮೆಟ್ರೋ. ಟಿನ್ ಫ್ಯಾಕ್ಟ್ರಿಯಿಂದ ಹೊಸಕೋಟೆಗೆ 16 ಕಿಲೋಮೀಟರ್ ಆಗುತ್ತೆ. ಆ 16 ಕಿಲೋಮೀಟರ್ನ ಮೆಟ್ರೋ ಮಾರ್ಗವನ್ನು ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ. BMRCL ಯೋಚನೆ ಮಾಡ್ತಾ ಇದೆ. ಇದರಿಂದ ಇನ್ನಷ್ಟು ಆದಾಯವನ್ನು ಹೆಚ್ಚಿಸುವಂತಹ ಯೋಚನೆ, ಅದೇ ರೀತಿಯಾಗಿ ಆ ಭಾಗದ ಜನರಿಗೆ ಅನುಕೂಲ ಮಾಡುವಂತಹ ಯೋಚನೆ ಕೂಡ ಹೌದು. ಮೆಟ್ರೋ ದರ ಏರಿಕೆ ಆದರೂ ಕೂಡ ಪ್ರಯಾಣಿಕರಲ್ಲಿ ಇಳಿಕೆ ಆಗಿಲ್ಲ. ಯಾಕಂದರೆ ಅಗತ್ಯ ಇದೆ. ಮೆಟ್ರೋ ತುಂಬ ಟೈಮ್ ಸೇವ್ ಆಗುತ್ತೆ. ಅದಕ್ಕಾಗಿ ಜನ ಮೆಟ್ರೋವನ್ನು ಅವಲಂಬಿಸ್ತಾ ಇದ್ದಾರೆ ಜಾಸ್ತಿ. ತಮ್ಮ ವೆಹಿಕಲ್ಗಳನ್ನು ಮನೆಯಲ್ಲಿಟ್ಟು ಮೆಟ್ರೋಗೆ ಹೋಗೋಣ ಸೇಫ್ ಅಂತ ಕೂಡ ನೋಡ್ತಾ ಇದ್ದಾರೆ. ಈಗ ಹೊಸಕೋಟೆ ಜನರಿಗೂ ಕೂಡ ಒಂದು ರೀತಿಯಾಗಿ ಖುಷಿ ಆಗ್ತಾ ಇದೆ. ಸಿಹಿ ವಿಚಾರ ಅಂತ ಹೇಳ್ಬೋದು ಇದನ್ನು. BMRCL ಈ ರೀತಿಯಾದ ಒಂದು ಯೋಚನೆಯನ್ನು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ಕಾರ್ಯರೂಪಕ್ಕೆ ಕೂಡ ತರಬಹುದು. ಯಾಕಂದರೆ ಬರೀ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಈ ಮೆಟ್ರೋ ಈಗ ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ತನ್ನ ವ್ಯಾಪ್ತಿಯನ್ನು ಬಿಟ್ಟು ವಿಸ್ತರಣೆ ಮಾಡಿಕೊಂಡು ಹೋಗ್ತಾ ಇದೆ. ಒಂದು ಕಡೆ ತುಮಕೂರು, ಇನ್ನೊಂದು ಕಡೆ ಹೊಸಕೋಟೆ. ಇದೇ ರೀತಿಯಾಗಿ ತನ್ನ ಡಿಸ್ಟೆನ್ಸನ್ನು ಜಾಸ್ತಿ ಮಾಡಿಕೊಂಡು ಹೋಗ್ತಾ ಇದೆ. ಆ ರೀತಿ ಮಾಡೋದ್ರಿಂದ ಮೆಟ್ರೋಗೆ ಆದಾಯ ಕೂಡ ಜಾಸ್ತಿ ಆಗುತ್ತೆ. ಆ ಯೋಚನೆ ಕೂಡ ಇದೆ. ಆದಾಯ ಪ್ಲಸ್ ಜನರಿಗೆ ಅನುಕೂಲ, ಇವೆರಡನ್ನೂ ನೋಡಿ ಈಗ BMRCL ನಮ್ಮ ಮೆಟ್ರೋವನ್ನು ವಿಸ್ತರಣೆ ಮಾಡೋಕ್ಕೆ ಮುಂದಾಗಿದೆ. ಗ್ರಾಮೀಣದ ಜನತೆಗೂ ಕೂಡ ಇದು ಅನುಕೂಲ ಆಗುತ್ತೆ, ಅವ್ರಿಗೆ ಖುಷಿ ಕೊಡುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.